ಹಾಗೆ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು IPO ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ, NTPC IPO ಬಗ್ಗೆ, ಮತ್ತೆ ಮಾರ್ಕೆಟ್ ಎಲ್ಲಿ ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಮಾರ್ಕೆಟ್ ಇನ್ನ ಕೆಳಗೋ ಸಾಧ್ಯತೆ ಜಾಸ್ತಿ ಇದೆನಾ, ಮತ್ತೆ IPO ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ರೀಸನ್ ಯಾವ ತಿಳ್ಕೊಳ್ಳೋಣ, ಯಾಕೆ ಮಾರ್ಕೆಟ್ ಡೌನ್ ಆಗ್ತಿದೆ ಅಂತ. ಹೀಗೆ ರೈಟ್ ಸಮಯನ ಸ್ಟಾಕ್ಸ್ ಗಳು ಆಡ್ ಮಾಡಕ್ಕೆ, ಇಲ್ಲಾಂದ್ರೆ ಇನ್ನ ಸ್ವಲ್ಪ ಕ್ರಾಶ್ ಆಗೋ ಇದು ಜಾಸ್ತಿ ಇದೆ ಅಂತ, ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ವಿಡಿಯೋ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ರು ವಿಡಿಯೋ ಸ್ಟ್ರಕ್ ಆಗ್ತಿದೆ ಅಂತ. ಸೊ ನಾನು ಜಸ್ಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ, ಏನು ಸ್ಟ್ರಕ್ ಆಗೋದಿಲ್ಲ. ಈಗ ಮಾರ್ಕೆಟ್ ಬರೋದಾದ್ರೆ ನಿಫ್ಟಿ ತೋರಿಸಿ ನೋಡಿ. ಅರೌಂಡ್ ಮೇಲಿಂದ ಅರೌಂಡ್ 10% ಇದಾಗಿದೆ. ಸೊ ಇಲ್ಲಿ ನೋಡಿ, ಎಲ್ಲ ಗ್ರೀನ್ ರೆಡ್ ಕ್ಯಾಂಡಲ್ ಇದಾವಲ್ಲ, ಸೊ ಸ್ಟ್ರಾಂಗ್ ಇದಾವ. ಇದು ಸ್ಟ್ರಾಂಗ್ ಇದ್ರೆ ಏನಂದ್ರೆ ಲಾಂಗ್ ಇದಾವ, ಫುಲ್ ಲಾಂಗ್ ಇದಾವ. ಮತ್ತೆ ಜಸ್ಟ್ ಈ ಟೈಪ್ ಇಲ್ಲ, ಡೋಸಿ ಟೈಪ್ ಇಲ್ಲ. ಒಂದ್ ಕ್ಯಾಂಡಲ್ ಆಮೇಲೆ ಮತ್ತೆ ಕೆಳಗೆ ಫುಲ್ ಬೀಳುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಸ್ಟ್ರಾಂಗ್ ಸೆಲ್ಲಿಂಗ್ ಅಂತ ಹೇಳ್ಬೋದು. ಇಲ್ಲಿ ನಾರ್ಮಲ್ ಇದೆ ಅಂದ್ರೆ ನೋಡಿ, ಸಣ್ಣ ಸಣ್ಣ ಎಲ್ಲ ರೆಡ್ ಕ್ಯಾಂಡಲ್, ಇದು ಸೆಲ್ಲಿಂಗ್ ಅಲ್ಲ, ಜಸ್ಟ್ ನಾರ್ಮಲ್ ಕರೆಕ್ಷನ್ ಅಂತ ಅಂತಾರಲ್ಲ, ಇದು ಸ್ವಲ್ಪ ಜಾಸ್ತಿ ಕರೆಕ್ಷನ್ ಆಗ್ತಿದೆ. ಫಸ್ಟ್ ರೀಸನ್ ಏನಪ್ಪಾ ಅಂತಂದ್ರೆ ರುಪಿ ಇದಾಗೋದು. ಸೊ ನೀವು US$ ಮತ್ತೆ USD INR ನೋಡಿದ್ರೆ, USD ಫುಲ್ ಸ್ಟ್ರಾಂಗ್ ಆಗ್ತಿದೆ, ರುಪಿ ಎಲ್ಲ ಡೌನ್ ಹೋಗ್ತಿದೆ ಅಲ್ಲ. ನೋಡಿ, FIs ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈಗ ರುಪಿ ಎಲ್ಲ ಡೌನ್ ಹೋಗ್ತಿದ್ರೆ ಅವ್ರು ಯಾಕೆ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಹೇಳಿ? US$ ಅಲ್ಲೇ ಅವರು ಇದ್ ಮಾಡ್ಕೊಂಡು ಬೇರೆ ಮನಿ ಎಲ್ಲ ಇದ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ US ಅಲ್ಲೇ ಇನ್ವೆಸ್ಟ್ ಮಾಡ್ಕೊಂಡು ಜಾಸ್ತಿ ಮನಿ ಮಾಡ್ಕೋಬಹುದು. ಇಲ್ಲಿ ಅಂದ್ರೆ ಅರೌಂಡ್ ಇಲ್ಲಿ ನೋಡಿ, 1%, ಇದು ಟ್ರಂಪ್ ಇದ್ದಾಗಿಂದ ನ್ಯೂಸ್ ಇಂದ ಎಷ್ಟು ಪರ್ಸೆಂಟ್ ಏರಿದೆ ಅಂತಂದ್ರೆ ಅರೌಂಡ್ 1.2%. ಇಲ್ಲಿಂದಾನೇ 1.12% ಸಿಗುತ್ತೆ ನೋಡಿ, ಅರೌಂಡ್ 2-3 ಮಂತ್ಸ್ ಅಲ್ಲಿ. ಸೊ ರುಪಿ ಡೌನ್ ಆಗದ್ ಸಲಂದು ಅದೂ ಫಸ್ಟ್ ಮೇನ್ ಪಾಯಿಂಟ್ ಅದು, ಏನಪ್ಪಾ FIs ಇದು ಮಾಡೋದು. ಸೆಕೆಂಡ್ ಇದಾದ ಏನಂತಂದ್ರೆ ಚೀನಾ ಫ್ಯಾಕ್ಟರ್. ಈಗ ನಾನು ನಿಮ್ಗೆ FI ಡೇಟಾ ತೋರಿಸ್ತೀನಿ ನಿಮ್ಗೆ. ಟೋಟಲ್ ಅಕ್ಟೋಬರ್ ಮಂತ್ ಅಲ್ಲಿ ಇಲ್ಲಿ ನೋಡಿ, ಇದು ಮಾಡ್ತಾರೆ, ಶಾಕ್ ಆಗ್ತೀರಾ, ಅರೌಂಡ್ 1,14,000 ಸೇಲ್ ಮಾಡಿದ್ದಾರೆ. 14,000 ಕ್ವಾಂಟಿಟಿ ಸೇಲ್ ಮಾಡಿದ್ದಾರೆ, ಲಕ್ಷ ಕೋಟಿ. ಅದ್ರಲ್ಲಿ ಈ ಮಂತ್ ಅಲ್ಲಿ, ಇದು ಅಕ್ಟೋಬರ್ ಮಂತ್ ಆಯ್ತಿದ್ದು, ಸೊ ನವೆಂಬರ್ ಮಂತ್ ಅಲ್ಲಿ ಅರೌಂಡ್ ಆಲ್ರೆಡಿ 30,000 ಸೇಲ್ ಮಾಡಿದ್ದಾರೆ ಆಲ್ರೆಡಿ. ಸೊ ಫುಲ್ ಹೆವಿ ಸೇಲಿಂಗ್ ನಡೀತಿದೆ ಮಾರ್ಕೆಟ್ಸ್ ಅಲ್ಲಿ. ಅದರಲ್ಲಿ ಇದು ಇಂಥವು ಸೆಲ್ಲಿಂಗ್ DIs ಇಲ್ಲಂದ್ರೆ ಮಾರ್ಕೆಟ್ ಫುಲ್ 30-40% ಕೆಳಗ್ ಬರೋ ಚಾನ್ಸ್ ಪಕ್ಕ ಇತ್ತು. ಸೊ DIs ಅಂದ್ರೆ ನಾವು SIP ಮಾಡ್ತಿದೀವಲ್ಲ, ಮತ್ತೆ ಬೇರೆ ಚಾನೆಲ್ಸ್ ಇರ್ತಾರಲ್ಲ, ಅವರಿಂದ ಸ್ವಲ್ಪ ಮಾರ್ಕೆಟ್ ಉಳಿದಿದೆ ಅಂತ ಅನ್ಬೋದು ನಾವು, ಅವ್ರ ರೊಕ್ಕದಿಂದ. ಸೊ ನೋಡಿ, DIs ಅವರು ಟೋಟಲ್ 1,07,000 ಪರ್ಚೇಸ್ ಮಾಡಿದ್ದಾರೆ ಇದರಲ್ಲಿ ಅಕ್ಟೋಬರ್ ಅಲ್ಲಿ. ಸೊ ಹಿಂಗೆ ಅವರು ಸೆಲ್ ಮಾಡಿದಾಗ ಇವ್ರು ಬೈ ಮಾಡ್ತಾರೆ, ಇವ್ರು ಬೈ ಮಾಡಿದಾಗ ಇವ್ರು ಸೆಲ್ ಮಾಡ್ತಾರೆ. ಸೊ ಹಿಂಗೆ ಸೈಕಲ್ ನಡೀತಿರ್ತದೆ. ನಾವು ಅದೇ ಹೇಳ್ತಿದ್ದೀನಲ್ಲ, ಇದು ಥರ್ಡ್ ಪಾಯಿಂಟ್ ಆಯ್ತು, FI ಸೆಲ್ಲಿಂಗ್ಸ್. ಇನ್ನೊಂದು, ಈ ಸತಿ ಅರ್ನಿಂಗ್ಸ್ ಚಲೋ ಬಂದಿಲ್ಲ ಕಂಪ್ನೀಸ್ ಇಂದು. ನೀವು ನೋಡ್ತಿರ್ಬೋದು, ಜಗ್ಗಿ ಕಂಪ್ನೀಸ್ ಇಂದ ಅರ್ನಿಂಗ್ಸ್ ಚಲೋ ಬಂದಿಲ್ಲ. ಅರ್ನಿಂಗ್ಸ್ ಚಲೋ ಬಂದಿದ್ರೆ ವ್ಯಾಲ್ಯೂಯೇಷನ್ ಕಡಿಮೆ ಆಗ್ತಿತ್ತು, ಸೊ ಮತ್ತೆ ಇನ್ವೆಸ್ಟ್ ಮಾಡಕ್ಕೆ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಈಗ ಅರ್ನಿಂಗ್ಸ್ ಎಲ್ಲ ಕಡಿಮೆ ಆದ್ಮೇಲೆ ಮತ್ತೆ ವ್ಯಾಲ್ಯೂಯೇಷನ್ ಆಬ್ವಿಯಸ್ಲಿ ಜಾಸ್ತಿ ಆಯ್ತು. ವ್ಯಾಲ್ಯೂಯೇಷನ್ ಯಾರಿಗೆ ಪಸಂದ್ ಆಗ್ತಿಲ್ಲ. ಸೊ ಅದಕ್ಕೆ ಅದನ್ನ ಫೋರ್ತ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡುವುದು. ಮತ್ತೆ ನಿಮ್ಗೆ ಈಗ IPO ಮಾರ್ಕೆಟ್ ಬರೋದಾದ್ರೆ, ಈಗ ಕರೆಂಟ್ಲಿ ಓಪನ್ ಇರೋ IPO ಜಿಂಕಲ್ ಲಾಜಿಸ್ಟಿಕ್ಸ್ ಅಂತ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡವಲ್ಲ, ಯಾಕಂದ್ರೆ ಜಸ್ಟ್ ಏನಪ್ಪಾ ಅಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ನೋಡಿದ್ರೆ ನೀವು ಅರೌಂಡ್ 20-27% ಅಷ್ಟೇ ಇದೆ. ಮತ್ತೆ ಈ ಲಾಸ್ಟ್ ಕ್ವಾರ್ಟರ್ ಅಷ್ಟೇ ಪ್ರಾಫಿಟ್ ಮಾಡ್ತಾರೆ. ಸೊ ನಾನು ಜಾಸ್ತಿ ರೆಕಮೆಂಡ್ ಮಾಡಂಗಿಲ್ಲ, ಯಾಕಂದ್ರೆ ರಿಸ್ಕ್ ಜಾಸ್ತಿ ಇದೆ. NTPC ಗ್ರೀನ್ IPO ಬರೋದಾದ್ರೆ, ಇದು ನಿಮ್ಗೆ ಗೊತ್ತಿದ್ದಾಗ ಹಾಗೆ ಇದರಲ್ಲಿ ಶೇರ್ ಹೋಲ್ಡರ್ ಕೋಟ ಇದೆ. ನಾ ಆಲ್ರೆಡಿ ವಿಡಿಯೋ ಹಾಕಿದ್ದೆ, ನಾನು ಶೇರ್ ಬೈ ಮಾಡಿರಿ ಅಂತ. ಸೊ ನೀವು ಬೈ ಮಾಡಿರ್ತೀರ ಅಂತ ಅನ್ಕೊಂಡಿನಿ. ಇದೇನಪ್ಪ NTPC ಗ್ರೀನ್ ಅಂದ್ರೆ ಜಸ್ಟ್ ಫುಲ್ ಇದೆಲ್ಲ ರಿನ್ಯೂಯಬಲ್ ಅದೇ ಇದು ಮಾಡುತ್ತೆ, ರಿನ್ಯೂಯಬಲ್ ಸೆಕ್ಟರ್ ಅಲ್ಲಿ. ಇವ್ರದ್ದು ಅರೌಂಡ್ ಕೆಪಾಸಿಟಿ, ಟೋಟಲ್ ಕೆಪಾಸಿಟಿ, ಎಲೆಕ್ಟ್ರಿಸಿಟಿ ಕೆಪಾಸಿಟಿ 3071 ಮೆಗಾವಾಟ್ ಇಂದು ಕೆಪಾಸಿಟಿ ಇದೆ. ಅದರಲ್ಲಿ 100 ಮೆಗಾವಾಟ್ ವಿಂಡ್ ಪ್ರೊಜೆಕ್ಟ್ಸ್ ಇದಾವೆ. ಸೊ ರಿನ್ಯೂಯಬಲ್ ಸೆಕ್ಟರ್ ಅಂದ್ರೆ ಆಲ್ವೇಸ್ ಎವರ್ಗ್ರೀನ್ ಸೆಕ್ಟರ್ ಅಲ್ಲ, ಸೊ ಮುಂದೆ ಎಲ್ಲ ಅದೇ ರಿನ್ಯೂಯಬಲ್ ನಡೀತಲ್ಲ. ಸೊ ಅದು ಪಾಸಿಟಿವ್ ಪಾಯಿಂಟ್. ಏನಪ್ಪಾ ಅಂದ್ರೆ IPO ಪಾಸಿಟಿವ್ ಪಾಯಿಂಟ್, ನೆಗೆಟಿವ್ ಪಾಯಿಂಟ್ಸ್, ಪಾಸಿಟಿವ್ ಪಾಯಿಂಟ್, ಸೊ ಎರಡು ಡಿಸ್ಕಸ್ ಮಾಡ್ತೀನಿ ನಾನು. ಓಕೆ, ಇದರಲ್ಲಿ ಫೈನಾನ್ಷಿಯಲ್ಸ್ ಬರೋದಾದ್ರೆ ನೋಡಿ, ರೆವೆನ್ಯೂ ನೋಡಿ 170 to 2000 ಜಂಪ್ ಆಗಿದೆ. ಅರೌಂಡ್ ನೀವು 1000% ಅನ್ಕೋಬಹುದು. ಸೊ 1000% ರೆವೆನ್ಯೂ ಜಂಪ್ ಆಗಿದೆ. ಪ್ರಾಫಿಟ್ ಅಂದ್ರೆ 171 to 344, ಅರೌಂಡ್ 100% ಜಂಪ್ ಆಗಿದೆ ಪ್ರಾಫಿಟ್ ಇಂದು.
ಬಾರೋಯಿಂಗ್ಸ್ ನೋಡಿ ಫುಲ್ 12,000 ಇದ್ದು 70,000 ಆಗುತ್ತೆ. ನೀವು ಬಾರೋಯಿಂಗ್ಸ್ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಸೊ ಇಂಥವು ರಿನ್ಯೂವಬಲ್ಸ್ ಕಂಪ್ನೀಸ್ ಇರುತ್ತಲ್ಲ, ಜಾಸ್ತಿ ಬಾರೋಯಿಂಗ್ಸ್ ಇರುತ್ತೆ, ಯಾಕಂದ್ರೆ ಹೆವಿ ಸೋಲಾರ್ ಪ್ರೊಜೆಕ್ಟ್ಸ್ ಇರುತ್ತೆ. ಸೊ ಬಾರೋಯಿಂಗ್ಸ್ ಅಭ್ಯಾಸ ಜಾಸ್ತಿ ಇರುತ್ತೆ. ನೀವು ಅದೊಂದು ಪಾಯಿಂಟ್ ಇಗ್ನೋರ್ ಮಾಡ್ಬೋದು. ಬಾರೋಯಿಂಗ್ಸ್ ಡೆಟ್ ಇಕ್ವಿಟಿ ನೋಡೋದಾದ್ರೆ 1.91 ಇದೆ, ROE 7.13. ಇದು CAGR ಗ್ರೋತ್ ನೋಡೋದಾದ್ರೆ ಟೋಟಲ್ 60% ಇದೆ ಇಯರ್ ಆನ್ ಇಯರ್. ಸೊ ಅದಕ್ಕೆ ಇಷ್ಟೊಂದು ಜಾಸ್ತಿ ವ್ಯಾಲ್ಯೂಯೇಷನ್ ಮಾಡ್ತಿದೆ. ಏನ್ ವ್ಯಾಲ್ಯೂಯೇಷನ್, ಯಾವ್ದು ವ್ಯಾಲ್ಯೂಯೇಷನ್ ಮೇಲೆ ತರ್ತಿದೆ ಅಂದ್ರೆ 260 ಪಿ ರೇಷಿಯೋ ತರ್ತಿದೆ. 260 ಅಂದ್ರೆ ನೀವು ಕೇಳ್ಬೋದು ಜಾಸ್ತಿ ಆಗಿಲ್ಲಪ್ಪ ಅಂತ ಏನಂತ. ಸೊ ಇವ್ರದ್ದು ಇಮಿಡಿಯೇಟ್ ಕಾಂಪಿಟೇಟರ್ ಯಾರಪ್ಪ ಅಂತಂದ್ರೆ ಅದಾನಿ ಗ್ರೀನ್ ಅಂತ. ಸೊ ಅದಾನಿ ಗ್ರೀನ್ ಇಂದು ಅರೌಂಡ್ 183 ತೋರಿಸಿದೆ ಇದರಲ್ಲಿ, ಸ್ಕ್ರೀನರ್ ಅಲ್ಲಿ 183, 196 ಅಂತ ತೋರಿಸಿದೆ. ಇದು 8 ನವೆಂಬರ್ ಇಂದ. ಈಗ ಕರೆಂಟ್ ಅಪ್ಡೇಟ್ ಆಗಿದೆ 183 ಅಂತ. ಸೊ ಅದಾನಿ ಗ್ರೀನ್ ಕಿಂತ ಸ್ವಲ್ಪ ಜಾಸ್ತಿ ಇದು ತೋರಿಸಿದೆ, ಅಂದ್ರೆ ವ್ಯಾಲ್ಯೂಷನ್ ಜಾಸ್ತಿ. ಅದೊಂದು ನೆಗೆಟಿವ್ ಪಾಯಿಂಟ್ ವ್ಯಾಲ್ಯೂಷನ್. ಮತ್ತೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈಗ ಡಿಮ್ಯಾಂಡ್ ಎಲ್ಲ ಕಡಿಮೆ ಆಗಿದೆಲ್ಲ, ಇದೆಲ್ಲ ಇದು ಕರೆಕ್ಷನ್ ಸಿಚುವೇಶನ್ ಇಂದ. ಸೊ ಅದಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಜಸ್ಟ್ 1% ಅಷ್ಟೇ ತೋರಿಸಿದೆ. ಸೊ ಅದೊಂದು ನೆಗೆಟಿವ್ ಪಾಯಿಂಟ್. ಅದೇ ಹೇಳಿದ್ದಾರೆ 2 ಪಾಸಿಟಿವ್ ಪಾಯಿಂಟ್, 2 ನೆಗೆಟಿವ್ ಪಾಯಿಂಟ್. ಇನ್ನೊಂದು ನನ್ನ ಏನ್ ಅನ್ಸಿಕೆ ಅಂತಂದ್ರೆ, ನೀವು ಜಸ್ಟ್ ಲಿಸ್ಟಿಂಗ್ ಏನು ಮಾಡಕ್ ಹೋಗ್ಬೇಡಿ. ಲಾಂಗ್ ಟರ್ಮ್ ಬೇಕಿದ್ರೆ ಅಪ್ಲೈ ಮಾಡಿ ಬೇಕಿದ್ರೆ. ಲಿಸ್ಟಿಂಗ್ ಗೋಸ್ಕರ ಇದು IPO ಜಾಸ್ತಿ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ನೋಡು ಜಸ್ಟ್ 1% ಇದೆ. ಇದ್ರ ಜಸ್ಟ್ ಕಾಂಪಿಟೇಟರ್ಸ್ ಪ್ರೀವಿಯಸ್ ವೀಕ್ ಲಿಸ್ಟ್ ಆಗಿದ್ದು 13% ಕೆಳಗೆ ಲಿಸ್ಟ್ ಆಗಿದೆ ಇದು. ಸೊ 251 ಲಿಸ್ಟ್ ಆಗಿದೆ, ಈಗ ಆಲ್ರೆಡಿ 229 ಬಂದಿದೆ ನೋಡಿ. 250 ಈಗ ಲಿಸ್ಟ್ ಆಗಿ 229 ಬಂದಿದೆ ಆಲ್ರೆಡಿ. ಸೊ ಇದಂತವೆಲ್ಲ ರಿಸ್ಕ್ ಇರುತ್ತೆ, ಇದನ್ನ ಹೇಳಕ್ ಬರಂಗಿಲ್ಲ NTPC ಇದು. ಆ ಟೈಪ್ ಮಾರ್ಕೆಟ್ ಇದ್ರೆ ಏನಪ್ಪಾ ಅಂದ್ರೆ ಜಸ್ಟ್ 4-5 ವೀಕ್ಸ್ ಕೆಳಗೆ ಮಾರ್ಕೆಟ್ ಬುಲ್ ರನ್ ಇತ್ತಲ್ಲ. ಸೊ ಆ ಟೈಪ್ ಮಾರ್ಕೆಟ್ ಇದ್ರೆ ಅರೌಂಡ್ ಇದು 50% ಮೇಲೆ ಇರ್ತಿತ್ತು ನಾವು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಇದ್ರದ್ದು ಇಶ್ಯೂ ಸೈಜ್ ಜಾಸ್ತಿ ಇದೆ ನೋಡಿ. ಟೋಟಲ್ ಇಶ್ಯೂ ಸೈಜ್ ಟೋಟಲ್ 10,000 CR ಇದೆ, ಟೋಟಲ್ ಎಂಟೈರ್ ಫ್ರೆಶ್ ಇದು. ಸೊ ಇದೊಂದು ಪಾಸಿಟಿವ್ ಪಾಯಿಂಟ್. ಇದೊಂದು ಹೇಳದ್ ಮತ್ತೋಗಿದೆ. ಇದರಲ್ಲಿ ನಾವು ನೋಡೋಣ ಏನಾಗುತ್ತೆ ಅಂತ. ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಜಸ್ಟ್ ಬ್ಯಾಂಕರ್ ಬುಕ್ ನೋಡ್ತೀನಿ. ಅದು IPO ಹಿಂದಕ್ಕಿನ ದಿವಸ ಬಿಡ್ತಾರೆ. ಸೊ ಅದು ನೋಡಿ ಡಿಸೈಡ್ ಮಾಡ್ತೀನಿ. ನಿಮ್ಗೆ ಬೇಕಿದ್ರೆ, ನಿಮ್ಗೆ ವಿಡಿಯೋ ಬೇಕಿದ್ರೆ ಆಂಕರ್ ಬುಕ್ ರೀಡ್ ಮಾಡಿ ವಿಡಿಯೋ ಹಾಕಂದ್ರೆ ಹಾಕ್ತೀನಿ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಮತ್ತೆ ನೀವು ಯಾವ ಟೈಪ್ಸ್ ವಿಡಿಯೋ ಬೇಕಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಮತ್ತೆ ನಿಮ್ಗೆ ಯಾವ್ದಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಯಾವ ತೊಂದರೆ ಇಲ್ಲ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಬಾಯ್.